ರಾಜ್ಯ ಕಾಂಗ್ರೆಸ್ನಲ್ಲಂತೂ ಪಟ್ಟದಾಟ ಜೋರಾಗ್ತಾ ಇದೆ. ಕುರ್ಚಿ ಕದನ ತಾರಕಕ್ಕೇರಿದೆ. ಟಿವಿ9ಗೆ ಈ ಪಟ್ಟದ ಆಟಕ್ಕೆ ಸಂಬಂಧಪಟ್ಟಂತೆ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಸಿಕ್ಕಿದೆ. ಪಟ್ಟದ ಆಟದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮೆದುರಿಗಿಡ್ತಾ ಇದ್ದೀವಿ. ಫಾರಿನ್ ಟೂರ್ ವರ್ಸಸ್ ರೆಸಾರ್ಟ್ ಪಾಲಿಟಿಕ್ಸ್ ಸಮರ ಶುರುವಾಗಿದೆ. ಕಾಂಗ್ರೆಸ್ನಲ್ಲಿ ಸದ್ದಿಲ್ಲದೆ ಫಾರಿನ್ ಟೂರ್ ಪಾಲಿಟಿಕ್ಸ್. ಸುಮಾರು 35 ಶಾಸಕರು ಫಾರಿನ್ ಟೂರ್ ಮಾಡುವಂತಹ ಪ್ಲಾನ್ ಅಲ್ಲಿದ್ದಾರೆ. ವಿಶ್ವಾಸ ಗಟ್ಟಿಗೊಳಿಸೋ ಲೆಕ್ಕಾಚಾರದಲ್ಲಿ ಶಾಸಕರುಗಳಿದ್ದಾರೆ. ಪಟ್ಟದ ಫೈಟ್ ಜೀವಂತವಾಗಿಡೋದಕ್ಕೆ ಶಾಸಕರ ಪ್ಲಾನ್. ಸುಮಾರು 35 ಶಾಸಕರು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಪ್ರವಾಸ ಹೊರಟಿದ್ದಾರೆ. ಆದರೆ ಈ ಫಾರಿನ್ ಟೂರ್ ಗುಟ್ಟನ್ನ ಬಿಟ್ಕೊಟ್ಟಿರಲಿಲ್ಲ ಕೈ ಶಾಸಕರು. ಫೆಬ್ರವರಿ 16ರಿಂದ ಮಾರ್ಚ್ 3ರವರೆಗೆ ಪ್ರವಾಸ ಮಾಡುವ ಪ್ಲಾನಿಂಗ್ ಆಗಿದೆ. ಟಿವಿ9ಗೆ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಂದು ಕಡೆ ರೆಸಾರ್ಟ್ ಪಾಲಿಟಿಕ್ಸ್ ಆದರೆ ಮತ್ತೊಂದೆಡೆ ಅದಕ್ಕೆ ಕೌಂಟರ್ ಆಗಿ ಫಾರಿನ್ ಟೂರ್ಗೆ ಸಿದ್ಧತೆ ಆಗಿದೆ. 35 ಶಾಸಕರು ಈ ಫಾರಿನ್ ಟೂರ್ ಪ್ಲಾನ್ ಮಾಡಿದ್ದಾರೆ. ಸದ್ದಿಲ್ಲದೆ ಇಂತಹದೊಂದು ಟ್ರಿಕ್ಸ್ ಈಗ ಪ್ಲಾನಿಂಗ್ ಆಗ್ತಾ ಇರೋದು. ವಿಶ್ವಾಸ ಗಟ್ಟಿಗೊಳಿಸುವಂತಹ ಲೆಕ್ಕಾಚಾರದಲ್ಲಿರುವಂತಹ ಶಾಸಕರು ಪಟ್ಟದ ಫೈಟ್ ಅನ್ನ ಜೀವಂತವಾಗಿಡೋದಕ್ಕಾಗಿ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸಕ್ಕೆ ಮುಂದಾಗಿದ್ದಾರೆ. ಫೆಬ್ರವರಿ 16ರಿಂದ ಮಾರ್ಚ್ 3ರವರೆಗೆ ಈ ಪ್ರವಾಸಕ್ಕೆ ಪ್ಲಾನಿಂಗ್ ಆಗಿದೆ. ವೆರಿ ಇಂಟ್ರೆಸ್ಟಿಂಗ್ ಘಟ್ಟ. ಸೆಪ್ಟೆಂಬರ್ನಿಂದ ನೋಡ್ತಾ ಬರ್ತಾ ಇದ್ದೀವಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಾಂತಿ ಎನ್ನುವ ಮಾತುಗಳನ್ನ. ಅದೀಗ ಸಂಕ್ರಾಂತಿ ಮುಗಿದು ಶಿವರಾತ್ರಿ ಸಮಯ. ಬದಲಾವಣೆ ಪಕ್ಕನಾ ಅನ್ನುವಂಥದ್ದು ಇನ್ನೂ ಪ್ರಶ್ನೆಯಾಗೇ ಇದೆ. ಈ ಮಧ್ಯೆ ಯಾರ ಬಲ ಎಷ್ಟು ಅನ್ನೋದನ್ನ ವಿಶ್ವಾಸ ಗಟ್ಟಿಗೊಳಿಸುವಂತಹ ಲೆಕ್ಕಾಚಾರದಲ್ಲಿ ಈಗ ಶಾಸಕರುಗಳಿದ್ದಾರೆ. ಸದ್ದಿಲ್ಲದೆ ನಡೆದಿರುವಂತಹ ಟ್ರೆಕ್ಸ್ ಇದು ಫಾರಿನ್ ಟೂರ್. ಫೆಬ್ರವರಿ 16ರಿಂದ ಮಾರ್ಚ್ 3ರವರೆಗೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಪ್ರವಾಸ ಹೋಗೋದಕ್ಕೆ ಮುಂದಾಗಿದ್ದಾರೆ. ಈವರೆಗೂ ನಾವು ನೋಡ್ತಿದ್ವಿ, ಈ ಹಿಂದೆ ಎಲ್ಲ ಈ ರೀತಿ ಪಟ್ಟದ ಆಟ ಬಂದಾಗ ಕಂಡು ಬರ್ತಾ ಇದ್ದದ್ದೇ ರೆಸಾರ್ಟ್ ರಾಜಕಾರಣ. ಒಂದಿಷ್ಟು ಶಾಸಕರುಗಳು ಹೋಗ್ಬಿಡ್ತಾರೆ, ರೆಸಾರ್ಟ್ನಲ್ಲಿ ಉಳ್ಕೊಳ್ತಾರೆ, ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಈ ಫಾರಿನ್ ಟೂರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಪಟ್ಟದ ಆಟ ಅಥವಾ ವೆರಿ ಕುತೂಹಲ ಘಟ್ಟ ಅಂತ ಅನಿಸುತ್ತೆ ಇದನ್ನು ನೋಡ್ತಾ ಹೋದ್ರೆ. ಏನಿದು ಫಾರಿನ್ ಟೂರ್? ಯಾವ ಬಣ ಯಾವ ರೀತಿಯಲ್ಲಿ ತಮ್ಮ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸೋದಕ್ಕೆ ಪ್ಲಾನಿಂಗ್ ನಡೆಸ್ತಾ ಇದೆ ಅಂತ? ಪ್ರತಿಮಾ, ಬಹಳ ನಿಗೂಢವಾಗಿ ಫಾರಿನ್ ಟೂರ್ನ ಬಗ್ಗೆ ಕಾಂಗ್ರೆಸ್ನ ಶಾಸಕರು ಸದ್ದಿಲ್ಲದೆ ತಯಾರಿಯನ್ನ ನಡೆಸಿದ್ದಾರೆ. ಇದು ರಾಜಕೀಯ ಕಾರಣಕ್ಕೋ ಅಥವಾ ಕೇವಲ ಮೋಜು ಮಸ್ತಿಯ ಕಾರಣಕ್ಕೋ ಅನ್ನುವಂಥ ಒಂದು ಅನುಮಾನದ ಪ್ರಶ್ನೆಗಳು ಇದೀಗ ಎಲ್ಲರನ್ನೂ ಕೂಡ ಕಾಡ್ತಾ ಇದ್ದಾವೆ. ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಇನ್ನೂ ತನಕವೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ತನ್ನ ನಿಲುವು ಏನು ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿಲ್ಲ. ಇದರ ಮಧ್ಯೆ ಇದೀಗ 35 ಮಂದಿ ಶಾಸಕರು ಫೆಬ್ರವರಿ 16ರ ಬಳಿಕ ಮಾರ್ಚ್ 3ರ ತನಕ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರವಾಸವನ್ನು ಹಮ್ಮಿಕೊಳ್ಳಬೇಕು ಅಂತ ಹೇಳಿ ಬಹುತೇಕ ತೀರ್ಮಾನ ಆಗಿದೆ. ಎಲ್ಲ ಸಿದ್ಧತೆಗಳಾಗ್ತಾ ಇದ್ದಾವೆ. ತೆರೆಮರೆಯಲ್ಲಿ ಶಾಸಕರನ್ನ ಒಗ್ಗೂಡಿಸುವಂತ ಕೆಲಸ ಕೂಡ ನಡೀತಾ ಇದೆ. ಈಗಾಗಲೇ 35 ಶಾಸಕರು ಫಾರಿನ್ ಟೂರ್ ಹೋಗುವಂತದ್ದನ್ನ ಖಚಿತಪಡಿಸಿದ್ದಾರೆ. ಇನ್ನುಳಿದಂತಹ ಶಾಸಕರು ಅವರ ಜೊತೆಗೂಡ್ತಾರಾ ಅನ್ನುವಂತ ಒಂದಷ್ಟು ಸಹಜವಾದಂತಹ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ವಿದೇಶ ಪ್ರವಾಸದ ಮೂಲಕ ಕಾಂಗ್ರೆಸ್ನ ನಾಯಕತ್ವದ ಗೊಂದಲ ಎಲ್ಲಿಗೆ ಬರ್ತಾ ಇದೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಮಂಡಕಳ್ಳಿ ವಿಮಾನ ನಿಲ್ದಾಣದ ತನಕ ಈ ಗೊಂದಲ ಹೋಗಿ ನಿಂತಿತ್ತು. ಇದೀಗ ವಿಮಾನ ನಿಲ್ದಾಣದಿಂದ ಫಾರಿನ್ ತನಕವೂ ಕೂಡ ರಾಜಕಾರಣದ ಒಂದಷ್ಟು ಗೊಂದಲಗಳು, ಟ್ರಿಪ್ಗಳು, ಟ್ರಿಕ್ಸ್ಗಳು ಶಿಫ್ಟ್ ಆಗ್ತಾ ಇದೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಒಂದು ಫಾರಿನ್ ಟೂರ್ನ ಮೂಲಕ ಏನು ಸಂದೇಶ ಕೊಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಗುಟ್ಟಾಗಿ ಉಳಿದಿದೆ. ಫಾರಿನ್ ಟೂರ್ಗೆ ಹೋಗ್ತಾ ಇರುವಂತಹ ಶಾಸಕರು ಅಥವಾ ಯಾರು ತಾವು ಜೊತೆಗೂಡ್ತೀವಿ ಅಂತ ಹೇಳ್ತಿದಾರೋ ಆ ಎಲ್ಲ ಶಾಸಕರು ಕೂಡ ಯಾವ ಕಾರಣಕ್ಕೋಸ್ಕರ ತಾವು ಫಾರಿನ್ ಟೂರ್ ಹೋಗ್ತಾ ಇದೀವಿ ಅನ್ನುವಂಥದ್ದನ್ನ ಇನ್ನೂ ಕೂಡ ಸ್ಪಷ್ಟಪಡಿಸ್ತಾ ಇಲ್ಲ. ಎಸ್ ಪ್ರಸನ್ನ, ಹಾಗೆ ಸಂಪರ್ಕದಲ್ಲಿರಿ. ಈ ವಿದೇಶ ಪ್ರವಾಸಕ್ಕೆ ರೆಸಾರ್ಟ್ ಪಾಲಿಟಿಕ್ಸ್ ಕೌಂಟರ. ಫಾರಿನ್ ಟೂರ್ ವರ್ಸಸ್ ರೆಸಾರ್ಟ್ ರಾಜಕೀಯದ ಪ್ಲಾನಿಂಗ್ ಆಗಿರೋದು. ಈ ರೆಸಾರ್ಟ್ ಪಾಲಿಟಿಕ್ಸ್ ಈಗ ಮತ್ತೆ ಶುರುವಾಗುವಂತ ಎಲ್ಲ ಮುನ್ಸೂಚನೆ ಕಂಡು ಬರ್ತಾ ಇದೆ. ಒಂದಿಷ್ಟು ಜನ ವಿದೇಶ ಪ್ರವಾಸಕ್ಕೆ ಹೋದ್ರೆ ಮತ್ತೊಂದಿಷ್ಟು ಜನ ರೆಸಾರ್ಟ್ ರಾಜಕೀಯ ಮಾಡೋದಕ್ಕೆ ಸಿದ್ಧ ಆಗಿದಾರ. ಫಾರಿನ್ ಟೂರ್ ಗುಟ್ಟನ್ನ ಎಲ್ಲೂ ಬಿಟ್ಕೊಟ್ಟಿರಲಿಲ್ಲ ಶಾಸಕರು, ಗುಟ್ಟಾಗಿ ಇಟ್ಕೊಂಡಿದ್ದಾರೆ. ಶಾಸಕರ ವಿಶ್ವಾಸ ಗಳಿಸೋದಕ್ಕೆ ನಾನಾ ರೀತಿಯ ಲೆಕ್ಕಾಚಾರ ಆಗ್ತಾ ಇದೆ. ವೆರಿ ಓಲ್ಡ್ ಮೆಥಡ್ ರೆಸಾರ್ಟ್ ರಾಜಕಾರಣ, ಅದು ಕೂಡ ಈಗ ಆಕ್ಷನ್ ಆಫ್ ಪ್ಲಾನ್ ಸಿದ್ಧ ಆಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಸಂಪರ್ಕದಲ್ಲಿ. ಪ್ರಸನ್ನ, ಒಂದ್ ಕಡೆ ಫಾರಿನ್ ಟೂರ್ ಆದ್ರೆ ಅದಕ್ಕೆ ಕೌಂಟರ್ ಆಗಿ ಇದೇ ಹಳೆಯ ಒಂದು ಮೆಥಡ್, ಅದು ರೆಸಾರ್ಟ್ ರಾಜಕಾರಣ, ಅದಕ್ಕೂ ಕೂಡ ಸಿದ್ಧತೆಗಳಾಗಿದೆಯಾ? ಗುಟ್ಟಾಗಿ ಇಟ್ಕೊಂಡಿದ್ರು ಫಾರಿನ್ ಟೂರ್ ವಿಚಾರವನ್ನ ಶಾಸಕರು, ಆದ್ರೆ ಅದಕ್ಕೆ ಪ್ರತಿಯಾಗಿ ರೆಸಾರ್ಟ್ ರಾಜಕಾರಣ ಕೂಡ ಸಿದ್ಧ ಆಗ್ತಿದೆಯಾ ಅಂತ?
ಹೌದು ಪ್ರತಿಮಾ, ಒಂದ್ ಕಡೆ ಶಾಸಕರು ಫಾರಿನ್ ಟೂರ್ ಬಗ್ಗೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ರೆ, ಇನ್ನೊಂದ್ ಕಡೆ ರೆಸಾರ್ಟ್ ರಾಜಕಾರಣವು ಕೂಡ ಎಲ್ಲೋ ಒಂದ್ ಕಡೆ ಶುರುವಾಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದಾವೆ. ಫಾರಿನ್ಗೆ ಹೊರಟಿರುವಂತಹ ಶಾಸಕರು ಯಾವ ಸಂದೇಶವನ್ನ ಕೊಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಒಬ್ಬ ನಾಯಕನ ಪರವಾಗಿ ಅವರು ಧ್ವನಿ ಎತ್ತೋದಕ್ಕೆ ಹೊರಟಿದಾರಾ, ಅಥವಾ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆಗೆ ಬರೋದು ಬೇಡ ಅನ್ನುವಂತ ಕಾರಣಕ್ಕೋಸ್ಕರ ವಿದೇಶ ಪ್ರವಾಸದ ಪ್ಲಾನ್ ನಡೀತಾ ಇದೆಯಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅದರ ಜೊತೆಗೆ ಅದಕ್ಕೆ ಕೌಂಟರ್ ಆಗಿ ಇನ್ನೊಂದು ಕಡೆ ನಾಯಕತ್ವ ಬದಲಾವಣೆ ಬೇಕು ಅಂತ ಯಾರೆಲ್ಲ ಆಗ್ರಹಿಸ್ತಾ ಇದ್ದಾರೋ ಅವರು ಒಂದು ರೆಸಾರ್ಟ್ ನಲ್ಲಿ ಸೇರ್ಬೇಕು, ಒಂದು ಕಡೆ ಒಗ್ಗಟ್ಟಾಗಿ ನಾವು ನಮ್ಮ ಶಕ್ತಿ ಪ್ರದರ್ಶನವನ್ನ ಪರೋಕ್ಷವಾಗಿ ಮಾಡಬೇಕು, ಮತ್ತೊಂದು ಸುತ್ತು ದೆಹಲಿ ಪ್ರವಾಸವನ್ನ ಮಾಡುವಂತದ್ದು ಸೂಕ್ತನಾ ಅನ್ನುವಂತ ರೀತಿಯಲ್ಲೂ ಕೂಡ ಚಿಂತನೆಯನ್ನ ನಡೆಸಿದ್ದಾರೆ. ಅದಕ್ಕೆ ಬೇಕಾದಂತ ಸಿದ್ಧತೆಗಳು ಕೂಡ ನಡೀತಾ ಇದಾವೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೋಗಿ ದೆಹಲಿಯಲ್ಲಿ ಕೂತಿದ್ದಾರೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿಯನ್ನ, ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡುವಂತ ನಿರಂತರ ಪ್ರಯತ್ನಗಳು ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಆಗ್ತಾ ಇದೆ. ಅದರ ಮಧ್ಯೆ ಇದೀಗ ಶಾಸಕರ ಒಂದು ಕಡೆ ಫಾರಿನ್ ಟೂರ್, ಇನ್ನೊಂದು ಕಡೆ ರೆಸಾರ್ಟ್ ರಾಜಕಾರಣ ಎರಡೂ ಕೂಡ ದೊಡ್ಡ ಮಟ್ಟಿಗೆ ಸಂಚಲನವನ್ನ ಸೃಷ್ಟಿ ಮಾಡುವಂತ ಸಾಧ್ಯತೆಗಳಿದಾವೆ. ಇದು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಏನು ಸಂದೇಶವನ್ನ ಕೊಡೋದಕ್ಕೆ ಈ ಎಲ್ಲ ಶಾಸಕರು ಹೊರಟಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಫಾರಿನ್ ನ ಟೂರ್ ನ ಮೂಲಕ ಒಂದು ಪೊಲಿಟಿಕಲ್ ಮೆಸೇಜ್ ಕೊಡೋದಕ್ಕೆ ಹೊರಟಿದ್ದೆ ಆದ್ರೆ ಬಹುತೇಕ ರಾಜ್ಯ ಕಾಂಗ್ರೆಸ್ ನಲ್ಲಿ, ರಾಜ್ಯ ಸರ್ಕಾರದಲ್ಲಿ ಇದು ಬಹುದೊಡ್ಡ ಅರಾಜಕತೆಯನ್ನು ಸೃಷ್ಟಿ ಮಾಡುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನೊಂದು ಕಡೆ ಕೇವಲ ಈ ಗೊಂದಲಗಳಿಂದ ತಮಗೆ ಮುಕ್ತಿ ಬೇಕು ಅನ್ನುವಂತ ಕಾರಣಕ್ಕೋಸ್ಕರ ರೆಸಾರ್ಟಿಗೋ ಫಾರಿನಿಗೋ ಹೊರಟಿದ್ರೆ ಅದು ಬೇರೆಯದೇ ಮೆಸೇಜ್ ಅನ್ನ ಕೊಡುತ್ತೆ. ಅಂದ್ರೆ ಗೊಂದಲ ಎಷ್ಟರ ಮಟ್ಟಿಗೆ ತಾರಕಕ್ಕೇರಿದೆ, ಇದರಿಂದ ಶಾಸಕರು ಎಷ್ಟರ ಮಟ್ಟಿಗೆ ಬೇಸತ್ತಿದ್ದಾರೆ ಅನ್ನುವಂತ ಮೆಸೇಜ್ ಅನ್ನು ಕೂಡ ಅದು ಕೊಡುತ್ತೆ. ಒಟ್ಟಾರೆಯಾಗಿ ಇದಕ್ಕೆ ಕೌಂಟರ್ ಆಗಿ ರೆಸಾರ್ಟ್ ರಾಜಕಾರಣ ಕೂಡ ಜೋರಾಗ್ತಾ ಇದೆ. ಬಜೆಟ್ ಅಧಿವೇಶನ ಬಹುತೇಕ ಮಾರ್ಚ್ ಮೊದಲ ವಾರದಲ್ಲಿ ಪ್ರಾರಂಭ ಆಗುತ್ತೆ. ಮಾರ್ಚ್ ಮೊದಲ ವಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನು ಮಂಡಿಸ್ತಾರೆ. ಅದಕ್ಕಿಂತ ಮುಂಚಿತವಾಗಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಒಂದು ಕ್ಲಾರಿಟಿಯನ್ನ ಹೈಕಮಾಂಡ್ ಕೊಡಲೇಬೇಕು ಅನ್ನುವಂತಹ ಒತ್ತಡವನ್ನ ಈ ಮೂಲಕ ಹೇರೋದಕ್ಕೆ ಹೊರಟಂತೆ ಕಾಣಿಸ್ತಾ ಇದೆ. ಆದ್ರೆ ಇದರ ತೆರೆಯ ಹಿಂದಿರುವಂತಹ ನಾಯಕ ಯಾರು, ಪ್ರಭಾವ ಯಾರದು, ಯಾರ ಸ್ಪಾನ್ಸರ್ಶಿಪ್, ಯಾರು ಎಲ್ಲರನ್ನೂ ಕೂಡ ಒಗ್ಗಟ್ಟಾಗಿ ಫಾರಿನ್ಗೆ ಕಳಿಸ್ತಿದ್ದಾರೆ, ರೆಸಾರ್ಟ್ಗೆ ಕಳಿಸ್ತಾ ಇದ್ದಾರೆ, ಇದು ಕೇವಲ ಒಗ್ಗಟ್ಟಿನ ಮಂತ್ರವನ್ನ ಪಡಿಸೋದಕ್ಕ ಅಥವಾ ಕೇವಲ ಫಾರಿನ್ಗೆ ಹೋಗಿ ಒಬ್ಬಟ್ಟು ತಿನ್ಕೊಂಡು ಬರೋದಕ್ಕ? ಈ ರೀತಿಯ ಅನುಮಾನಗಳಂತೂ ಸಹಜವಾಗಿ ಕಾಂಗ್ರೆಸ್ ನಲ್ಲಿ ಕಾಡ್ತಾ ಇದೆ. ಕಾಂಗ್ರೆಸ್ ನಲ್ಲಿ ಈಗಿರುವಂತಹ ಗೊಂದಲಗಳನ್ನ ಬಗೆಹರಿಸೋದಕ್ಕೆ ಅದು ಎಐಸಿಸಿ ಅಧ್ಯಕ್ಷರಿಂದ ಮಾತ್ರ ಸಾಧ್ಯ. ಆದ್ರ ಮಧ್ಯೆ ಈ ರೀತಿಯ ಗೊಂದಲಗಳು, ಫಾರಿನ್ ಟೂರು, ರೆಸಾರ್ಟ್ ರಾಜಕೀಯ ಗೊಂದಲಗಳನ್ನ ಮತ್ತಷ್ಟು ತಾರಕಕ್ಕೆ ಏರುವಂತೆ ಮಾಡ್ತಾ ಇದೆ. ಪ್ರತಿಮಾ, ಎಸ್ ಪ್ರಸನ್ನ, ಹಾಗೆ ಸಂಪರ್ಕದಲ್ಲಿರಿ. ಈ ಮಧ್ಯೆ ಬಜೆಟ್ಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಅತ್ತ ದೆಹಲಿಯಲ್ಲಿ ಡಿಕೆ ತಂತ್ರಗಾರಿಕೆ ಕೊಡ್ತಾ ಇದ್ದಾರೆ. ಹೈಕಮಾಂಡ್ ಭೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಪ್ರಯತ್ನ ನಡೀತಾ ಇದೆ. ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಲಿದ್ದಾರೆ ಡಿಸಿಎಂ ಡಿಕೆಶಿ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಶಾಸಕರ ಬೆಂಬಲ ಇದೆ ಎನ್ನುವಂತಹ ಸಂದೇಶ, ಅಂದರೆ ನನ್ನ ಜೊತೆ 136 ಶಾಸಕರಿದ್ದಾರೆ ಅಂತ ಹೇಳಿ ಡಿಕೆ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಕರೆದ್ರೆ ಹೋಗ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಅದು ನನಗೆ ಬಜೆಟ್ ಕೆಲಸ ಇದೆ, ಕರೆದ್ರೆ ಹೋಗ್ತೀನಿ ಅಂತ ಸಿದ್ದರಾಮಯ್ಯ ಆಡಿರುವಂತಹ ಮಾತು. ಇಬ್ಬರೂ ನಾಯಕರ ಈ ನಡೆ ಕುತೂಹಲ ಮೂಡಿಸ್ತಾ ಇದೆ. ಈ ರೀತಿ ಕಾಂಗ್ರೆಸ್ನಲ್ಲಿ ಪಟ್ಟದ ಆಟ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇರುವಂತದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿದ್ದರೆ ನಂಬರ್ ಗೇಮ್ ದಾಳ ಉರುಳಿಸ್ತಾ ಇದ್ದಾರೆ. ವರಿಷ್ಠರ ಭೇಟಿಗೂ ಮುನ್ನ 136 ಅಂತ ಆ ನಂಬರ್ ಹೇಳೋ ಮೂಲಕ ಡಿಕೆ ಈಗ ಹೊಸ ದಾಳವನ್ನ ಉರುಳಿಸಿದ್ರ ಎನ್ನುವ ಚರ್ಚೆ ಶುರುವಾಗಿದೆ. ರಾಜ್ಯ ಕಾಂಗ್ರೆಸ್ ಮನೆಯ ಕುರ್ಚಿ ಕಾಳಗ ದೆಹಲಿಗೆ ಶಿಫ್ಟ್. ಅಸ್ಸಾಂ ಚುನಾವಣೆ ನೆಪ, ದೆಹಲಿ ತಲುಪುತ್ತಿದ್ದಂತೆ ಡಿಕೆ ನಂಬರ್ ಗೇಮ್. ಕಾಂಗ್ರೆಸ್ ಪಾಳೆಯದಲ್ಲಿ ಕುರ್ಚಿ ಕದನ ದಿನೇ ದಿನೇ ಕಿಚ್ಚು ಹೊತ್ತಿಸುತ್ತಿದೆ. ಅದರಲ್ಲೂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅಂದ್ರೂ ಆಗಲೇ ಕಾಂಗ್ರೆಸ್ ಮನೆಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ದ ಕುರ್ಚಿ ಕಿಚ್ಚು ಮತ್ತೆ ಸಿಡಿದಿದೆ. ಡಿಕೆ ಬಣ ಆಕ್ಟಿವ್ ಆಗಿ ಡಿಕೆ ಸಿಎಂ ಆಗಲೇಬೇಕು ಅಂತ ದಾಳ ಉರುಳಿಸುತ್ತಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ಡಿಕೆ ನಿಭಾಯಿಸುವ ಜಲಸಂಪನ್ಮೂಲ ಮತ್ತು ಬೆಂಗಳೂರು ಅಭಿವೃದ್ಧಿ ಇಲಾಖೆಯ ಬಜೆಟ್ ಸಭೆ ನಡೆಸಿದ್ದಾರೆ. ಈ ಬಜೆಟ್ ಸಭೆಗೆ ಗೈರಾಗಿರೋ ಡಿಕೆ ದೆಹಲಿಗೆ ಹಾರಿದ್ದಾರೆ. ಅಸ್ಸಾಂ ಚುನಾವಣಾ ಉಸ್ತುವಾರಿಯಾಗಿರೋ ಡಿಕೆ ದೆಹಲಿಗೆ ತಲುಪಿದ್ದಾರೆ. ದೆಹಲಿಗೆ ಬಂದಿಳಿಯುತ್ತಿದ್ದಂತೆ ನಂಬರ್ ಗೇಮ್ ಶುರು ಮಾಡಿದ್ದಾರೆ. 136. In your support, sir? Sir, in your support. Sir, you are saying that 136 are in your support. 136. ದೆಹಲಿಗೆ ತೆರಳೋ ಮುನ್ನ ಫುಲ್ ಬ್ಯುಸಿ ಆಗಿದ್ದ ಡಿಕೆ ಬೆಳಗ್ಗೆ 9:50 ವಿಮಾನ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ರು. ಬಳಿಕ 10:55 ವಿಮಾನ ಬುಕ್ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಕೆಲಕಾಲ ಏರ್ಪೋರ್ಟ್ನಲ್ಲಿದ್ದ ಡಿಕೆ ಫೋನ್ನಲ್ಲಿ ಬ್ಯುಸಿ ಆಗಿದ್ರು. ಮಧ್ಯಾಹ್ನ 12:30 ವಿಮಾನದಲ್ಲಿ ದೆಹಲಿಗೆ ಹಾರಿದ್ರು. ಇದಕ್ಕೂ ಮುನ್ನ ಮಾತನಾಡಿದ ಡಿಕೆ, ನಾನು ಸಿಎಂ ಮಾತನಾಡಿದ್ದೀವಿ ಅನ್ನೋ ಮೂಲಕ ಪರೋಕ್ಷವಾಗಿ ಕೊಟ್ಟ ಮಾತನ್ನ ನೆನಪಿಸಿದ್ರು. ಇದೇ ವೇಳೆ ತಮ್ಮ ಪರ ಮತ್ತು ವಿರುದ್ಧವಾಗಿ ಮಾತನಾಡ್ತಿರೋರಿಗೆ ಟಾಂಗ್ ಕೊಟ್ರು. ಯತೀಂದ್ರ ಹೆಸರೇಳದೆ ತಿವಿದ್ರು. ಗೊಂದಲ ಏನಿಲ್ಲ, ಗೊಂದಲ ಯಾರಿಗೂ ಬೇರೆಯವ್ರಿಗೆ ಇರ್ಬೋದು, ನನಗೆ ಯಾವ ಗೊಂದಲನೂ ಇಲ್ಲ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನು ಮಾತಾಡಿದ್ದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ವಿ.
ಆ ಮಾತು ಪ್ರಕಾರ ಇಬ್ಬರು ನಾವು ಮಾತಾಡ್ಕೊಂಡಿದ್ದೀವಿ. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರಿಗೂ ಏನೂ ಪ್ರಯೋಜನ ಆಗೋದಿಲ್ಲ. ಅವ್ರು ಯಾರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನನ್ನ ಪರ ಕೊಡ್ತಾ ಇರ್ಬೋದು, ನನ್ನ ವಿರುದ್ಧ ಕೊಡ್ತಾ ಇರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಯಾರೇ ಇರಲಿ, ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳೇ ಹೊರತು ಪಾರ್ಟಿಗೆ ಒಳ್ಳೇದು ಮಾಡೋ ಸ್ಟೇಟ್ಮೆಂಟ್ ಅಲ್ಲ. ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಅದನ್ನ ನಾವು ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಯತೀಂದ್ರ ಅವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ ಅನ್ನೋಂತ ಪ್ರಶ್ನೆಯನ್ನ ಇಕ್ಬಾಲ್ ಹುಸೇನ್ ಅವರು ಮಾಡಿದ್ದಾರೆ. ಹೈಕಮಾಂಡ್ ಕೇಳೋಣ. ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಯತೀಂದ್ರ ಅವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ ಅನ್ನೋಂತ ಪ್ರಶ್ನೆಯನ್ನ ಇಕ್ಬಾಲ್ ಹುಸೇನ್ ಅವರು ಮಾಡಿದ್ದಾರೆ. ಹೈಕಮಾಂಡ್ ಕೇಳೋಣ. ಹಾಗಾದ್ರೆ ಡೆಲ್ಲಿಯಲ್ಲಿ ನಿನ್ನೆ ಯಾವ ನಾಯಕರನ್ನ ಭೇಟಿಯಾದ್ರು, ಇಂದು ಯಾರನ್ನ ಭೇಟಿಯಾಗ್ತಾರೆ ಅನ್ನೋದನ್ನ ನೋಡೋದಾದ್ರೆ ಡಿಸಿಎಂ ಡಿಕೆ ಡೆಲ್ಲಿ ಭೇಟಿ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ಕೆಸಿ ವೇಣುಗೋಪಾಲ್ ಭೇಟಿಗೆ ಡಿಸಿಎಂ ಡಿಕೆ ಸಮಯ ಕೇಳಿದ್ದಾರೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ವಿವರವಾಗಿ ಡಿಕೆಶಿ ಮಾತುಕತೆ ನಡೆಸಲಿದ್ದಾರೆ. ಕಳೆದ ಬಾರಿಯೂ ದೆಹಲಿಗೆ ತೆರಳಿದ್ದಾಗ ವೇಣುಗೋಪಾಲ್ರನ್ನ ಡಿಕೆ ಭೇಟಿ ಮಾಡಿದ್ರು. ಇದರ ಮಧ್ಯೆ ರಾಹುಲ್ ಗಾಂಧಿ ಭೇಟಿಗೆ ಇಬ್ಬರು ಕಾಂಗ್ರೆಸ್ ಸಚಿವರು ಸಮಯ ಕೇಳಿದ್ರು. ಆದರೆ ತಪ್ಪು ಸಂದೇಶ ರವಾನೆ ಹಿನ್ನೆಲೆ ಸಚಿವರಿಗೆ ಸಮಯವನ್ನ ರಾಹುಲ್ ಗಾಂಧಿ ನೀಡಿಲ್ಲ. ಈ ನಡುವೆ ದೆಹಲಿ ತಲುಪಿರೋ ಡಿಕೆ ವರಿಷ್ಠರನ್ನ ಭೇಟಿಯಾಗೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಒಳ್ಳೆ ಕಥೆ ಐತಲ್ಲ, ಇದು ಬಂದ್ಮೇಲೆ ಯಾರು ಫ್ರೀ ಆಗಿರ್ತಾರೆ, ಯಾರು ಟೈಮ್ ಕೊಡ್ತಾರೆ ಅವ್ರು ಭೇಟಿ ಮಾಡ್ತಾರೆ. ಇನ್ನ ಯಾರು ಕೇಳಿಲ್ಲ ನಾನು, ಈಗ ಜಸ್ಟ್ ಬಂದಿದ್ದೀನಿ ಅಷ್ಟೇ. ಹೈಕಮಾಂಡ್ ಕರೆದ್ರೆ ದೆಹಲಿಗೆ ಹೋಗ್ತೀನಿ ಎಂದ ಸಿಎಂ ಸಿದ್ದರಾಮಯ್ಯ. ಅತ್ತ ಡಿಕೆ ದೆಹಲಿಗೆ ತೆರಳಿದ್ರೆ ಇತ್ತ ಸಿಎಂ ಸಿದ್ದರಾಮಯ್ಯ ನಿನ್ನೆ ಬಜೆಟ್ ಮೀಟಿಂಗ್ ನಡೆಸಿದ್ರು. ಈ ವೇಳೆ ಮಾತನಾಡಿದ ಅವರು ಸಿಎಂ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ, ದೆಹಲಿಗೆ ಕರೆದ್ರೆ ನಾನು ಹೋಗ್ತೀನಿ ಅಂದ್ರು. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದನ್ನೇ ಅಂತಿಮ. ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾನು ಬದ್ಧ. ಇಲ್ಲಪ್ಪ, ಕರೀದಿನ ಯಾಕೆ ಹೋಗ್ಲಮ್ಮ? ಇಲ್ಲಿ ಕೆಲಸ ಇದೆ, ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ. ಇಲ್ಲಿ ಕರೆದ್ರೆ ಹೋಗ್ತೀನಿ. ಇನ್ನು ಸಚಿವರಂತೂ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತಿದ್ದು ಬ್ಯಾಲೆನ್ಸಿಂಗ್ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ. ಈ ನಡುವೆ ದೆಹಲಿಯಲ್ಲಿರುವ ಸಚಿವ ಮುನಿಯಪ್ಪ ಸಿಎಂ ಒಳ್ಳೆ ಬಜೆಟ್ ಕೊಡ್ತಾರೆ ಅಂದಿದ್ದಾರೆ. ಮುಖ್ಯಮಂತ್ರಿನ ಆಗ್ಬೇಕಂತ ಏನು ತಪ್ಪಿಲ್ಲ, ಏನು ತಪ್ಪದೆ, ಯಾರ ಬಗ್ಗೆ ಏನು ಜಗಳ ಮಾಡ್ತಾ ಇಲ್ಲ. ಅಲ್ಟಿಮೇಟ್ಲಿ ಏನು ಹೈಕಮಾಂಡ್ ಹೇಳ್ತಿದೆ ಅದು ನಾವು ಕೊಡ್ತೀವಿ ಹೇಳ್ತಾರೆ, ಅಲ್ಲಿ ಇದು ಮುಗಿಬೇಕು. ಬಡ್ಜೆಟ್ ತಯಾರು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು, ಒಳ್ಳೆ ಬಡ್ಜೆಟ್ ಕೂಡ ಕೊಡ್ತಾರೆ, ಎಲ್ಲ ಸುಗಮವಾಗಿ ನಡೀತಾ ಇದೆ. 5 ವರ್ಷ ನಮ್ಮ ತಂದೆಯವರ ಸಿಎಂ ಆಗಿರ್ತಾರೆ ಅಂತ ಹೇಳಿ ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಅದ. ಈಗ ಅಲ್ಲ ಅವ್ರವ್ರ ಸಿಎಂ ಆಗ್ಬೇಕಂತ ಭಾಳ ಚೆನ್ನಾಗಿ ಹೇಳ್ತಿರ್ತಾರೆ, ನಮ್ಮ ಮುಖಂಡರು ಆಗಬೇಕು, ನಮ್ಮ ಮುಖಂಡರು, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಸದ್ಯ ದೆಹಲಿಗೆ ಕಾಲಿಟ್ಟಿರೋ ಡಿಕೆ ನಿನ್ನೆ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಅಸ್ಸಾಂ ಚುನಾವಣಾ ಸಂಬಂಧ ನಡೆದ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬೆಂಗಳೂರಿನಿಂದ ಈರಣ್ಣ ಪ್ರಸನ್ನ ಜೊತೆ ಮಹೇಶ್, ಟಿವಿ9 ದೆಹಲಿ.